ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾದ ಅಲಸಂಡೆ ಪಲ್ಯ ಅಥವಾ ಸುಕ್ಕ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಉಡುಪಿ ಸ್ಟೈಲಲ್ಲಿ ನಾನು ಇವತ್ತು ಯಾವ ರೀತಿ ರೆಸಿಪಿ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಅಲಸಂಡೆ ಅಂದರೆ ಈ ಥರ ಇರುತ್ತೆ. ಒಂದು ಕಟ್ಟಷ್ಟು ನಾನು ತಗೊಂಡಿದ್ದೀನಿ. ಉದ್ದ ಇರುತ್ತೆ ಇದು ಚೆನ್ನಾಗಿ ಬಲ್ತಿದ್ರೆ ಇದರ ಒಳಗಡೆ ಬೀಜ ಇರುತ್ತಲ್ವ, ಆ ಕಾಳನ್ನು ಒಳ್ಳೆ ಸಾಂಬಾರು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಅದು ಕೂಡ. ಇದು ನೀವು ಸುಕ್ಕ ಮಾಡೋದಾದರೆ ಸ್ವಲ್ಪ ಸಣ್ಣ ಸೈಜಲ್ಲಿ ಇದನ್ನು ಕಟ್ ಮಾಡಬೇಕಾಗತ್ತೆ. ಅಥವಾ ನೀವು ಸಾಂಬಾರು ಮಾಡ್ಕೊಳ್ಳೋದಾದರೆ ಸ್ವಲ್ಪ ಉದ್ದೊದ್ದಾಗಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸುಕ್ಕ ಮಾಡೋದ್ರಿಂದ ಈ ಥರ ಸಣ್ಣದಾಗಿ ಆದಷ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿದ ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ತೊಳೆದು ತಗೊಂಡು ಇಟ್ಟಿದ್ದೀನಿ. ಈಗ ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ಮೊದಲಿಗೆ ನೋಡ್ಕೊಂಬರೋಣ. 6 ಬ್ಯಾಡಗೆ ಮೆಣಸನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ 2 ಗಿಡ್ಡ ಮೆಣಸನ್ನು ಹಾಕೋಬೋದು. 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. 3 ಬೆಳ್ಳುಳ್ಳಿ ಎಸಲಿದೆಯಲ್ಲ ಅದನ್ನು ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾವು ಹುರ್ಕೋಬೇಕು. ಹುರ್ಕೊಂಡ ನಂತರ ಇದನ್ನು ರುಬ್ಬಕ್ಕಿದೆ. ಹಾಗೆಯೇ ಅರ್ಧ ತೆಂಗಿನಕಾಯನ್ನು ತಗೊಂಡಿದ್ದೀನಿ. ಅಂದರೆ 1 ಕಪ್ಪಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. ಮೊದಲಿಗೆ ಮಸಾಲೆ ಎಲ್ಲ ನಾವು ಹುರ್ಕೋಬೇಕಾಗತ್ತೆ. ಬ್ಯಾಡಗೆ ಮೆಣಸು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಉಬ್ಬಿ ಬಂದ ನಂತರ ಬ್ಯಾಡಗೆ ಮೆಣಸು ನಾವು ಕೊತ್ತಂಬರಿ ಹಾಗೆಯೇ ಜೀರಿಗೆ ಒಟ್ಟಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿಬೇಕು. ಹೈ ಫ್ಲೇಮ್ ಇಟ್ಟು ಹುರಿಯೋಕ್ಕೆ ಹೋಗಬೇಡಿ, ಅದು ಸೀದೋಗುತ್ತೆ. ಇಲ್ಲಿಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ನಾವು ಹುರ್ಕೊಂಡಿದ್ದೀವಲ್ವ, ಇದನ್ನೊಂದು ಪಾತ್ರೆಗೆ ಒಂದು ಪ್ಲೇಟಿಗೆ ತಗೊಂಡಾಯಿತು. ಈಗ ಅದೇ ಬಾಣಲೆಗೆ ಈ ತೆಂಗಿನಕಾಯನ್ನು ಹುರ್ಕೋಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟರೆ ಅದು ಬೇಗ ನಿಮಗೆ ಕೆಂಪಾಗಿಬಿಡುತ್ತೆ, ಸ್ಮೆಲ್ ಬರುತ್ತೆ ಒಂಥರ. ಹಾಗಾಗಿ ಲೋ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟು ಸ್ವಲ್ಪ ಇದು ತೆಂಗಿನಕಾಯಿ ಪರಿಮಳ ಬರುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಬಾಣಲೆಗೆ 2 ರಿಂದ 3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿಯಾದ ನಂತರ 2-3 ಬೆಳ್ಳುಳ್ಳಿ ಎಸಲನ್ನು ಜಜ್ಜಿ ಹಾಕ್ಕೋಬೇಕು. ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಹಾಗೆಯೇ 1 ರಿಂದ 2 ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಾಸಿವೆ ಪಟಪಟ ಸಿಡಿಯುತ್ತಲ್ಲ, ಆ ಹೊತ್ತಿಗೆ ನಾವು ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಸ್ವಲ್ಪ ನಾವು ಕರಿಬೇವನ್ನು ಬೇಕಾದರೂ ಹಾಕ್ಕೋಬೋದು, ಒಳ್ಳೆ ಘಮ ಕೊಡುತ್ತೆ. ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಈ ಥರ ಹಾಕ್ಕೋಬೇಕು. ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ತುಂಬ ಫ್ರೈ ಆಗುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಅದು ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಈಗ ಈ ಹೊತ್ತಲ್ಲಿ ನಾವು ಈಗ ಕಟ್ ಮಾಡ್ಕೊಂಡಿರುವಂಥ ಅಲಸಂಡೆ ಇದೆಯಲ್ಲ, ಇದನ್ನು ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೇ ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ಮೊದಲಿಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೇ ಸ್ವಲ್ಪ ಸಿಹಿಯನ್ನು ಹಾಕಬೇಕಂದ್ರೆ 1 ಸ್ಪೂನಷ್ಟು ಬೆಲ್ಲದ ಪುಡಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಇಡೀ ಬೆಲ್ಲ ಇದ್ದರೂ ಅದನ್ನು ತುಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಹಾಕಿದ್ರೆ ಒಳ್ಳೆಯ ರುಚಿ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಜೊತೆಗೆ ಇದಕ್ಕೆ ಟೊಮೆಟೊನೂ ಹಾಕೋಬೋದು. 1 ಟೊಮೆಟೊ ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಹಾಗೆಯೇ ನಾವು ಬೇಯಕ್ಕೆ ಹಬೆಯಲ್ಲಿ ಬಿಡ್ಬೋದು, ಅದು ಚೆನ್ನಾಗಿ ಬೇಯುತ್ತೆ. ಆದರೆ ನಾನಿಲ್ಲಿ ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮ್ ಇಟ್ಟು ಈ ಥರ ಬೇಯಿಸ್ತಾ ಇದ್ದೀನಿ. ಈ ಕಡೆಯಿಂದ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಆಗಲೇ ಹುರಿದಿಟ್ಕೊಂಡಿರುವಂತಹ ಬ್ಯಾಡಗೆ ಮೆಣಸು, ಕೊತ್ತಂಬರಿ, ಜೀರಿಗೆ ಹಾಗೆಯೇ 3 ಬೆಳ್ಳುಳ್ಳಿ, ಇದನ್ನು ಮೊದಲಿಗೆ ನಾವು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ಯಾಕಂದರೆ ಕಾಯಿ ಹಾಕಿ ಒಟ್ಟಿಗೆ ಪುಡಿ ಮಾಡಿದರೆ ನಿಮಗೆ ಮೆಣಸು ಪುಡಿ ಆಗೋಲ್ಲ. ಈ ಥರ ಸ್ವಲ್ಪ ತರಿ ಪುಡಿ ಆದ ನಂತರ 1 ಕಪ್ಪಷ್ಟು ಕಾಯಿ ತುರಿಯನ್ನು, ಆವಾಗಲೇ ನಾವು ಸ್ವಲ್ಪ ಹುರ್ಕೊಂಡಿದ್ದೀವಲ್ವ ಕಾಯಿ ತುರಿ, ಇದನ್ನು ಹಾಕ್ಕೊಳ್ಳಿ. ಕಾಯಿ ತುರಿ ಹುರಿಬೇಕಂತ ಏನಿಲ್ಲ, ಆಪ್ಷನಲ್, ಹಾಗೆಯೇ ಹಸಿಯಾಗಿಯೂ ಹಾಕೋಬೋದು. ಹುರಿದ್ರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ, ಸುಕ್ಕ ಒಳ್ಳೆ ಫ್ಲೇವರ್ ಕೊಡುತ್ತಂತ ನಾನು ಸ್ವಲ್ಪ ಹುರಿದಿದ್ದೇನೆ. ಇಲ್ಲಿ ಈ ಥರ ಕಾಯಿ ತುರಿಯನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಬಬೇಕು. ನೈಸ್ ಏನೋ ರುಬ್ಬೋದು ಬೇಡ, ನೀರು ಹಾಕಬೇಡಿ. ನೀರು ಹಾಕದೇ ಈ ಥರ ಮಿಕ್ಸಿ ಆನ್ ಆಫ್ ಮಾಡಿಕೊಂಡು ತರಿ ರುಬ್ಬಿದರೆ ಆಯಿತು. ಈಗ ನೋಡಿ, ಈ ಥರ ಮಸಾಲನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಈ ಕಡೆಯಿಂದ ನೋಡಿ, ನಾವು ಆಗಲೇ ಬೇಯಕ್ಕಿಟ್ಟಿದ್ದಂತಹ ಅಲಸಂಡೆ ಏನಿದೆ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಸ್ವಲ್ಪ ನೀರಿನ ಅಂಶ ಇದೆ, ಅದು ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಮಸಾಲ ಹಾಕ್ತೀವಲ್ವ, ಆಗ ಅದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಿ ಒಳ್ಳೆಯ ರುಚಿ ಕೊಡುತ್ತೆ. ಈಗ ನೋಡಿ, ಹೈ ಫ್ಲೇಮ್ ಇಟ್ಟು ನಾವು ಬೇಯಿಸಿರೋದ್ರಿಂದ ಅಷ್ಟೇನು ನೀರಿಲ್ಲ. ನೀರು ಹಾಕದೇ ಬೇಯಿಸ್ಬೋದು, ಆದರೆ ಸ್ವಲ್ಪ ಅದು ಬೇಯೋಕ್ಕೆ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಈ ಥರ ಪ್ರೆಸ್ ಮಾಡಿದಾಗ ಕಟ್ಟಾದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ.
ಈಗ ನೋಡಿ, ಈಗ ಚೆನ್ನಾಗಿ ಅಲಸಂಡೆ ಬೆಂದಿದೆ ಅಲ್ವಾ. ಈ ಹೊತ್ತಲ್ಲಿ ಆವಾಗಲೇ ನಾವು ರುಬ್ಬಿರುವಂತಹ ಮಸಾಲೆ ಇದೆಯಲ್ಲ, ತರಿತರಿಯಾಗಿ ರುಬ್ಬಿರುವಂಥದ್ದು, ಇದನ್ನು ಹಾಕೋಬೇಕು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಕಾಯಿ ತುರಿದು ಹೋಗಬೇಕಲ್ವ. ಆವಾಗಲೇ ನಾವು ಸ್ವಲ್ಪ ಕಾಯಿ ತುರಿ ಫ್ರೈ ಮಾಡ್ಕೊಂಡಿದ್ದೀವಿ, ಹಾಗಾಗಿ ತುಂಬ ಹೊತ್ತು ಬೇಯಿಸುವ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸಿದ್ರೆ ಆಯಿತು. ಸೂಪರಾದ ಮಸಾಲ, ಅಲಸಂಡೆ ಮಸಾಲ ಅಥವಾ ಅಲಸಂಡೆ ಸುಕ್ಕ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಹುಳಿಗೆ ಬೇಕಾದರೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ, ಸಿಂಪಲಾಗಿ ಹೇಗೆ ಮಾಡೋದಂತ ತೋರಿಸಿದ್ದೀನಿ ನೋಡಿ. ಮುಚ್ಚಳ ತೆಗೆದು ನೋಡುವಾಗ ಈ ಥರ ಕಂಪ್ಲೀಟಾಗಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದ್ದಿದ್ದು ಕಾಯಿ ತುರಿ ಎಲ್ಲ ಅದನ್ನು ಹಿರ್ಕೊಂಡಿದೆ. ಎಷ್ಟು ಹುಡಿ ಹುಡಿಯಾಗಿ ಡ್ರೈ ಆಗಿ ಬಂದಿದೆ ನೋಡಿ. ಸೂಪರ್ ಆಗಿರುತ್ತೆ. ಸ್ವಲ್ಪ ಸಿಹಿ ಹಾಗೆಯೇ ಸ್ವಲ್ಪ ಖಾರ, ಟೊಮೆಟೊ ರಸಮ್ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಇದನ್ನು ತಿಂದರೆ ಸೂಪರ್ ಆಗಿರುತ್ತೆ. ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಯಾವುದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ಈ ಥರ ಡ್ರೈ ಆಗಿ ಅಲಸಂಡೆ ಸುಕ್ಕ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಇದನ್ನು ಲತ್ತಂಡೆ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನು ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.